ಬರ್ತ್ಡೇಗೆ ಎಲ್ಲರೂ ಗಿಫ್ಟ್ ಕೊಟ್ಟೇ ಕೊಡ್ತಾರೆ. ಇವನೀಗ ಮಾತಾಡಿದ್ದು ಕೂಡ ನನಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಅಂತ ನಾನು ಅಂದ್ಕೊಂಡ್ಬಿಡ್ತೀನಿ. ಫಾರ್ ಅ ಚೇಂಜ್ ನನ್ನ ಬರ್ತ್ಡೇಗೆ ನಿಮಗೆಲ್ಲ ನಾನು ಗಿಫ್ಟ್ ಕೊಡ್ತೀನಿ. ಅಮ್ಮ, ಆ ಗಿಫ್ಟ್ ಏನು ಅಂತ ನಾಳೆ ಬೆಳಿಗ್ಗೆ ನಿಮಗೆಲ್ಲ ಗೊತ್ತಾಗುತ್ತೆ. ವೇದಾಂತ್, ಐ ಆಮ್ ಸೋ ಸಾರಿ. ಎಡವಟ್ಟಾಗಿ ಏನೇನೋ ಆಗೋಯ್ತು. ಇಲ್ಲ ಅದೇ, ಈ ಎಡವಟ್ಟಲ್ಲಿ ಪ್ರೀತು ಎಷ್ಟು ಭಾಗಿಯಾಗಿದ್ದಾನೋ ವಿಕ್ರಾಂತ್ ಕೂಡ ಅಷ್ಟೇ ಭಾಗಿಯಾಗಿದ್ದಾನೆ. ಚಕಿಟ್ ವೇದಾಂತ್, ಅವಾರ್ಡ್ ಫಂಕ್ಷನ್ಸ್ಗೆ ನೀನು ಫ್ಲೈಟ್ ಲೇಟ್ ಆಗ್ತಾಯಿದೆ. ನೀನು ಹೊರಡು. ಇಲ್ಲಿ ವಾತಾವರಣ ಇಷ್ಟು ಹದಗೆಟ್ಟಿರುವಾಗ ನಾನು ಬಿಟ್ಟು ಹೇಗೆ ಹೋಗಲಿ ಆದಿ? ದಿಸ್ ಇಸ್ ನಾಟ್ ರೈಟ್. ಯು ಡೋಂಟ್ ವರಿ, ಐ ಹ್ಯಾಂಡಲ್ ಎವ್ರಿಥಿಂಗ್. ನೀನು ನಮ್ಮ ದೇಶನ ರೆಪ್ರೆಸೆಂಟ್ ಮಾಡಿ ಬಿಸ್ನೆಸ್ ಅವಾರ್ಡ್ಸ್ಗೆ ಹೋಗ್ತಾ ಇರೋನು. ನಿನ್ನೆ ಹೊರಡು. ನೀನು ನನಗೆ ಕಟ್ಟಾಗ್ತಿದ್ಯಾ ಆದಿ? ನಾನು ಕಟ್ಟಾಗ್ತಿಲ್ಲ ವೇದಾಂತ್. ಐ ಡೋಂಟ್ ವಾಂಟ್ ಯು ಟು ಮಿಸ್ ದಿಸ್ ಆಪರ್ಚುನಿಟಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್. ಆಲ್ ದಿ ಬೆಸ್ಟ್. ನೋಡಿ, ದಯವಿಟ್ಟು ಜಾಗ ಬಿಟ್ಬಿಡಿ. ನನಗಿದೆಲ್ಲ ಸರಿ ಹೋಗಲ್ಲ. ಇವೆಲ್ಲ ನಾವು ಹುಡುಗಿರು ಹೊಡಿಬೇಕಾಗಿರೋ ಡೈಲಾಗು. ಈ ಡೈಲಾಗ್ ಎಲ್ಲ ಹೊಡ್ಕೊಂಡು ಸಾಚ ಥರ ಪೋಸ್ ಕೊಡ್ತಾ ಇದ್ದೀರಲ್ಲ, ಇವತ್ತು ತುಂಬ ಖುಷಿಯಾಗಿರ್ಬೇಕಲ್ಲ. ದೊಡ್ಡ ಕ್ರಾಂತಿಕಾರಿ ನೀವು. ಹೆಣ್ಣನ್ನ ದ್ವೇಷ ಮಾಡಿ ದೊಡ್ಡ ಕ್ರಾಂತಿ ಮಾಡ್ತಿದ್ದೀರಾ. ಹೆಣ್ಣು ಎದುರಿಗಿದ್ರೆ ಗಮನ ಹರಿದಾಡುತ್ತೆ, ಅದು ಇದು ಲಂಗು ಲಸ್ಕು ಸಾಧನೆ ಮಾಡೋಕ್ಕಾಗಲ್ಲ ಅಂತ ಡವ್ ಮಾಡ್ತೀರಾ. ನಿಮಗೇನ್ರಿ ಗೊತ್ತು ಹೆಣ್ಣು ಹೆತ್ತು ಮನೆಯವರು ಮದುವೆ ಮಾಡ್ಸೋಕೆ ಪಡೋ ಕಷ್ಟಗಳು. ಪ್ರತಿ ಸರ್ತಿ ಮದುವೆ ವಿಚಾರ ಬಂದಾಗಲೂ ನಮ್ಮಮ್ಮನ ಕಣ್ಣಲ್ಲಿರೋ ಭಯ, ಯೋಚನೆ, ಆ ಕಣ್ಣೀರು ನಾನು ನೋಡಿ ಅನುಭವಿಸಿದ್ದೀನಿ. ನಿಮ್ಮಂಥ ಕಲ್ ಹೃದಯದವ್ರಿಗೆ ಹೇಗ್ರಿ ಅರ್ಥ ಆಗಬೇಕು? ನೋಡಿ, ನಿಮ್ಮ ಪುರಾಣಗಳನ್ನ ಕೇಳೋದಕ್ಕೆ ನನ್ನ ಹತ್ರ ಟೈಮ್ ಇಲ್ಲ. ನನ್ನ ಫ್ಲೈಟ್ ಇದೆ, ದಯವಿಟ್ಟು ಜಾಗ ಬಿಡಿ. ರೀ, ಇವತ್ತು ನೀವು ಫ್ಲೈಟಲ್ಲಿ ಹಾರೋಗ್ಬೋದು, ಆದರೆ ನಿಮ್ಮ ಯೋಚನೆ ಆಲೋಚನೆಗಳಿಗೆ ರೆಕ್ಕೆ ಕೊಡಿ, ಅದು ಹಾರಲಿ. ಕುದುರೆಗೆ ಲಗಾಮ್ ಹಾಕ್ದಾಗೆ ಒಂದೇ ಕಡೆ ಯೋಚನೆ ಮಾಡೋದನ್ನ ನಿಲ್ಲಿಸಿ ಪ್ರಪಂಚ ಸುತ್ತೋದಲ್ಲ, ಅನ್ಭವಿಸ್ ನೋಡಿ. ಎಕ್ಸ್ಕ್ಯೂಸ್ ಮಿ ಮಿಸ್, ನಾನು ಆಗ್ಲಿಂದ ನೋಡ್ತಾ ಇದ್ದೀನಿ. ಬಾಯಿಗೆ ಬಂದಾಗ ಮಾತಾಡ್ತಿದ್ದೀರಲ್ಲ. ನಾನೇನಾದರೂ ಹೇಳಕ್ಕೆ ಹೋದರೆ ವಾಪಸ್ ನಮ್ಮ ಮೇಲೆ ಇಲ್ಲದ ಸಲ್ಲದ ಆರೋಪಗಳನ್ನ ಮಾಡ್ತಿದ್ದೇನೆ. ನೋಡಿ, ನನಗೆ ಮಾಡೋಕ್ಕೆ ಸಾಕಷ್ಟು ಕೆಲಸಗಳಿದೆ. ದಯವಿಟ್ಟು ನನ್ನ ಮುಂದೆ ನಿಂತ್ಕೊಂಡು ಪಿಟೀಲ್ ಕೂಯ್ಬೇಡಿ. ನಿಮ್ಗೊಂದು ವಿಷಯ ಹೇಳ, ನಾನು ಆ ದೇವ್ರ ಹತ್ರ ಬೇಡ್ಕೋತೀನಿ, ಈ ಜನ್ಮದಲ್ಲಿ ನೀವು ನನಗೆ ಸಿಗಬಾರ್ದು ಅಂತ. ಏಯ್, ಹೋಗ್ತಾ ಇರ್ರಿ. ಎಕ್ಸ್ಕ್ಯೂಸ್ ಮೀ. Good morning, bro. ಗುಡ್ ಮಾರ್ನಿಂಗ್ ಡ್ಯಾಡ್. ಭಾವ ಎಲ್ಲಿ? ಇನ್ನು ಲಾಯರ್ ಬಂದಿಲ್ವಾ? ಬರ್ತಾ ಇದ್ದಾರೆ. ಲಾಯರಾ? ಚಿಕ್ಕಮ್ಮ ಲಾಯರಾಗಿ ಬರ್ತಿದ್ದಾರೆ? ಅಯ್ಯೋ, ನಿನಗೆ ಗೊತ್ತಿಲ್ವಾ ಪ್ರೀತು? ಅರಸನ ಕೋಟೆ ಅಖಿಲಾಂಡೇಶ್ವರಿ ಅವರ ಸಂಪೂರ್ಣ ಆಸ್ತಿಯನ್ನ ನಿಮ್ಮಮ್ಮ ನಿನಗೆ, ನಿಮ್ಮ ಅಣ್ಣನಿಗೆ ಹಂಚ್ತಾ ಇದ್ದಾರೆ. ಅದಕ್ಕೆ ಲಾಯರ್ ಬರ್ತಾ ಇರೋದು. ನಿನಗೆ ಗೊತ್ತಿದೆ ಅನ್ಕೊಂಡಿದ್ನಪ್ಪ. ಏನು ಡ್ಯಾಡ್, ಏನಿದು ಸಡನ್ ಆಗಿ? ಇದಕ್ಕೆಲ್ಲ ಉತ್ತರ ನಿನ್ಗೆ ಗೊತ್ತಿರಬೇಕಲ್ಲ ಪ್ರೀತಾ, ಯಾಕಂದರೆ ಕಾರಣ ನೀನೇ ತಾನೆ. ದಾರಿಗೆ ಬರ್ತೀಯ ಅಂತ ಇಷ್ಟು ದಿನ ಕಾದಿದ್ದಾಯಿತು, ಆದರೆ ನೀನಂತೂ ದಾರಿಗೆ ಬರೋ ಹಾಗೆ ಕಾಣ್ತಾ ಇಲ್ಲ. ಅದಕ್ಕೆ ನಿಮ್ಮಮ್ಮ ನೆಮ್ಮದಿನ ಹಾಳು ಮಾಡಿಕೊಂಡು ಈ ನಿರ್ಧಾರ ತಗೊಂಡಿರೋದು. ಡ್ಯಾಡ್, ನಾನು ಯಾವತ್ತಾದರೂ ಆಸ್ತಿ ಬಗ್ಗೆ ಮಾತಾಡಿದ್ದೀನಾ? ಮಾತಾಡಬೇಕಾಗಿರೋ ವಿಷಯದ ಬಗ್ಗೆ ಮಾತಾಡಬೇಡ, ಬೇಡದಿರೋದೆಲ್ಲ ಮಾತಾಡು.
ಮಾಡಿದ್ದಾಯ್ತು, ಬೇಡಿದ್ದಾಯ್ತು, ಆದರೆ ನೀನು ಒಪ್ತಾ ಇಲ್ಲ. ನಿನಗೆ ಇಷ್ಟೊಂದು ಸೊಕ್ಕಿರ್ಬೇಕಾದ್ರೆ ನಿನ್ನ ಹೆತ್ತ ತಾಯಿಗೆ ಇನ್ನು ಎಷ್ಟಿರಬೇಡ. ಇಷ್ಟು ದಿನ ಮಗ ಅನ್ನೋ ಮಮಕಾರ ಇತ್ತು, ಇನ್ನು ಮುಂದೆ ಅವೆಲ್ಲ ಏನೂ ಇಲ್ಲ. ನಿನ್ಗೆ ಸೇರ್ಬೇಕಾದನ್ನು ಕೊಟ್ಟು ಕೈ ತೊಳ್ಕೊಂಬಿಟ್ರೆ ಮುಗೀತು. ಆಮೇಲೆ ನಿನ್ಗೆ ಹೇಗೆ ಬೇಕೋ ಹಾಗಿರ್ಬೋದು. ಡ್ಯಾಡ್, ನೀವು ಕೋಪದಲ್ಲಿ ಏನೇನೋ ಮಾತಾಡ್ತಿದ್ದಾರೆ ಅನ್ಸುತ್ತೆ. ಮಾಮ್ ಕೂಡ ತಪ್ಪು ನಿರ್ಧಾರ ತೊಗೊಳ್ತಿದ್ದಾರೆ ಅಂತ ಅನಿಸ್ತಾ ಇದೆ. ಪ್ರೀತು, ಬೇರೆ ಏನಾದರೂ ಮಾತಾಡು. ಅಮ್ಮ ತಗೊಂಡಿರೋ ನಿರ್ಧಾರಗಳ ಬಗ್ಗೆ ಮಾತಾಡೋ ಯೋಗ್ಯತೆ ನಿನಗಿಲ್ಲ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಬನ್ನಿ ಕೂತ್ಕೊಳ್ಳಿ. ಪೇಪರ್ಸ್ ಎಲ್ಲ ರೆಡಿ ಇದೆಯಾ? ಪೇಪರ್ಸ್ ಎಲ್ಲ ರೆಡಿ ಮಾಡಿ ಪ್ರಿಂಟ್ ತಂದಿದ್ದೀನಿ. ನೀವು ಎಸ್ ಅಂದರೆ ಪ್ರೊಸೆಸ್ ಮಾಡ್ತೀನಿ. ಸರ್, ಇನ್ಕಮ್ ಟ್ಯಾಕ್ಸ್ ರಿಟರ್ನು ಅಪ್ ಟು ಡೇಟ್ ಫೈಲ್ ಆಗಿದೆ. ಗುಡ್. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಟು ಯು. ಕೂತ್ಕೊಳ್ಳಿ. ಹೇಳಿ ಮಿಸ್ಟರ್ ನಾರಾಯಣ್. ಮೇಡಮ್, ನಿಮ್ಮ ಒಟ್ಟಾರೆ ಆಸ್ತಿ ಎಷ್ಟು ಅಂತ ವ್ಯಾಲ್ಯೂಯೇಷನ್ ಮಾಡಿದ್ದೀವಿ. ನಿಮ್ಮ ಎಸ್ಟೇಟು, ಮನೆ, ಬಿಸ್ನೆಸ್ ಡೀಲ್ಸು, ಕಂಪನೀಸ್ ಇನ್ವೆಸ್ಟ್ಮೆಂಟು, ಬಿಸ್ನೆಸ್ ಇನ್ವೆಸ್ಟ್ಮೆಂಟು, ಫಾರಿನ್ ಇನ್ವೆಸ್ಟ್ಮೆಂಟು, ಶೇರ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟು, ಮೂವೇಬಲ್ಸು, ಇಮ್ಮೂವೇಬಲ್ಸು ಎಲ್ಲ ಸೇರಿ ಒಟ್ಟು 5,210 ಕೋಟಿ ರೂಪಾಯಿ ಇದೆ ಮೇಡಮ್. ಐದು 5,000 ಕೋಟಿನ ಅಂದರೆ ಸೊನ್ನೆಗಳು ಎಣ್ಸಕ್ಕೆ ದಿನಗಳು ಬೇಕು. ಇನ್ನು ದುಡ್ಡು ಬಂದರೆ ನಾನು ಸಾಯೋವರೆಗೂ ಎಣಿಸ್ಬೇಕೇನಪ್ಪ. ನಮ್ಮ ಬ್ಯಾಂಕ್ ಲೋನ್, ಲಯಬಿಲಿಟೀಸ್ ಎಲ್ಲ ಎಷ್ಟಿದೆ? ಎಲ್ಲ ಸೇರಿ ಒಟ್ಟು 470 ಕೋಟಿ ಇದೆ. ನಾರಾಯಣ್ ಸರ್, ಆದಿತ್ಯ ಗ್ರೂಪ್ ಆಫ್ ಕಂಪನೀಸ್ ಪ್ರಾಫಿಟಿಂದ ಅದನ್ನೆಲ್ಲ ಕ್ಲಿಯರ್ ಮಾಡಿಬಿಡಿ. ಸರಿ ಸರ್. ಮಿಸ್ಟರ್ ನಾರಾಯಣ್, ನಾವು ವಾಸ ಮಾಡ್ತಾ ಇರೋ ಈ ಮನೆ ಕೂಡ ಟೋಟಲ್ ವ್ಯಾಲ್ಯೂನಲ್ಲಿ ಇನ್ಕ್ಲೂಡ್ ಆಗಿದೆ ಅಲ್ವಾ? ಇನ್ಕ್ಲೂಡ್ ಆಗಿದೆ ಮೇಡಮ್. ಓಕೆ. ಓವರಾಲ್ ವ್ಯಾಲ್ಯೂನಲ್ಲಿ ನನ್ನ ಪ್ರೀತಿಯ ಮಗ ಆದಿತ್ಯನಿಗೆ 35% ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ನಮ್ಮ ಕುಟುಂಬದ ವಾರಸುದಾರ ಅನ್ನೋ ಏಕೈಕ ಕಾರಣಕ್ಕೋಸ್ಕರ ನನ್ನ ಎರಡನೇ ಮಗ ಪ್ರೀತುಗೆ 45% ಕೊಡಬೇಕು. ಎರಡನೇ ಮಗನಿಗೆ 10% ಜಾಸ್ತಿ ಇದೆ ಅಲ್ಲ ಮೇಡಮ್? ಹೌದು. ಮೊದಲನೇ ಮಗ ಆದಿಗೆ ದುಡ್ಡಿನ ಬೆಲೆ ಗೊತ್ತು, ದುಡಿಯೋ ಶಕ್ತಿನೂ ಇದೆ. ಎರಡನೇ ಅವನಿಗೆ ದುಡಿಯೋ ಶಕ್ತಿ ಇಲ್ಲದೆ ಹೋದರೂ ಮನಸ್ಸುಗಳನ್ನು ಒಡೆಯೋ ಶಕ್ತಿ ತುಂಬ ಇದೆ. ಅವನಿಗೆ ಯಾವತ್ತಾದರೂ ಉಪಯೋಗಕ್ಕೆ ಬರುತ್ತೆ. ಸರಿ ಮೇಡಮ್. ಮಾಮ್ ಇಲ್ಲಿ ನೋಡಿ ಮಾಮ್, ಪ್ಲೀಸ್ ಮಾಮ್, ನಂಗೆ ಯಾವ ಆಸ್ತಿನೂ ಬೇಡ, ಅಂತಸ್ತು ಬೇಡ ಮಾಮ್. ಅವ್ರಂಗೆ ನೀವು ಬೇಕು ಮಾಮ್. ನೀವು ನಂಗೆ ಮುಖ್ಯ ಮಾಮ್. ದಯವಿಟ್ಟು ಆಸ್ತಿ ಭಾಗ ಮಾಡಬೇಡಿ ಮಾಮ್. ಪ್ಲೀಸ್ ಮಾಮ್, ನನ್ನ ಮಾತು ಕೇಳಿ ಮಾಮ್. ಬ್ರೋ ಪ್ಲೀಸ್ ಬ್ರೋ ಮಾಮ್ ಹೇಳಿ ಬ್ರೋ, ಆಸ್ತಿ ಭಾಗ ಮಾಡೋದು ಬೇಡ ಅಂತ ಪ್ಲೀಸ್ ಬ್ರೋ. ಡ್ಯಾಡ್, ನೀವಾದರೂ ಹೇಳಿ ಡ್ಯಾಡ್, ಪ್ಲೀಸ್. ನೀವು ಹೇಳಿದ್ರೆ ಮಾತು ಕೇಳ್ತಾರೆ, ಪ್ಲೀಸ್ ಡ್ಯಾಡ್. ಆಸ್ತಿ ಭಾಗ ಮಾಡೋದು ಬೇಡ ಅಂತ ಹೇಳಿ ಡ್ಯಾಡ್. ಮಾಮ್ ಪ್ಲೀಸ್ ಮಾಮ್, ನೀವು ಕಾಲು ಹಿಡ್ಕೊಳ್ತೀರಿ ಮಾಮ್, ಆಸ್ತಿ ಭಾಗ ಮಾಡಬೇಡಿ ಮಾಮ್. ಪ್ಲೀಸ್ ಮಾಮ್, ಆಸ್ತಿ ಭಾಗ ಮಾಡಬೇಡಿ ಮಾಮ್. ಏನು ಹೇಳ್ದೆ ಹೋಗ್ಬೇಡಿ ಮಾಮ್, ಪ್ಲೀಸ್ ಮಾಮ್. ಪ್ಲೀಸ್ ಬ್ರೋ ನೀನು ಹೇಳು ಬ್ರೋ ಮಾಮ್ಗೆ. ನೀನು ಹೇಳಿದ್ರೆ ನಿನ್ನ ಮಾತು ಕೇಳ್ತಾರೆ ಮಾಮ್. ಪ್ಲೀಸ್ ಬ್ರೋ, ಹೇಳು ಬ್ರೋ. ನನ್ನ ನಿರ್ಧಾರನ ಯಾರೂ ಬದಲಾಯಿಸಕ್ಕಾಗಲ್ಲ. ಆಗಿರೋ ಒಳ್ಳೆಯದೆಲ್ಲ ಆದಿಯಿಂದ, ಆಗಿರೋ ಅವಮಾನ ಎಲ್ಲ ನಿನ್ನಿಂದ ಅಂತ ಇನ್ನು ಮುಂದೆ ನಾನು ಯಾವ ಕಾರಣಕ್ಕೂ ಭಾವಿಸೋದಿಲ್ಲ. ಈ ಮನೇಲಿ ಸಂತೋಷನ ಜೊತೆಯಾಗಿ ಹಂಚ್ಕೊಂಡಿದ್ದೀವಿ, ಬೇಜಾರು ದುಃಖನೂ ಕೂಡ
ಸಮವಾಗಿ ಹಂಚ್ಕೊಳ್ಳೋಣ. ಆಸ್ತಿ ಹಂಚೋ ವಿಷಯ ಬಂದಾಗ ಯಾರ್ಯಾರಿಗೆ ಎಷ್ಟೆಷ್ಟು ದಕ್ಕಬೇಕೋ ಅಷ್ಟಷ್ಟು ದಕ್ಕೇ ದಕ್ಕುತ್ತೆ. ಬ್ರೋ ಬ್ರೋ ನೋಡು ಬ್ರೋ, ನಂಗೆ ಆಸ್ತಿ ಎಲ್ಲ ಬೇರೆ ಬ್ರೋ, ನಂಗೆ ನೀವು ಬೇಕು ಬ್ರೋ, ನೀವೆಲ್ಲ ಬೇಕು ಬ್ರೋ, ಪ್ಲೀಸ್. ಅಮ್ಮನ ಡಿಸಿಷನ್ನ ಇಲ್ಲಿವರೆಗೂ ನನಗೆ ಯಾವತ್ತೂ ಕ್ವಶನ್ ಮಾಡಿಲ್ಲ, ಇವಾಗ ಮಾಡೋದು ಇಲ್ಲ. ಅರಸನ ಕೋಟೆ ಕುಟುಂಬದಲ್ಲಿ ಹುಟ್ಟಿರೋದಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ. ನಿನಗೂ ಅದು ರಿಯಲೈಸ್ ಆದರೆ ಒಳ್ಳೆಯದು. ಆದಿ, ಈಗ ಕಾಲ ಮಿಂಚೋಗಿದೆ. ಈಗ ಮಾತಾಡಿ ಏನು ಪ್ರಯೋಜನ ಇಲ್ಲ. ಅಖಿಲ ನಿರ್ಧಾರನೇ ನನ್ನ ನಿರ್ಧಾರನೋ. ಇವನ ಕಣ್ಣೀರಿಗೆಲ್ಲ ನಾವು ಕರಗೋದಿಲ್ಲ. ಏ ಪ್ರೀತು,